ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ ಸಿರಿ ಸಿಂಪಲ್ ಲೈಫ್ ವಿಲಾಗ್ಸ್. ನಾನು ಬಾಂಬೆಯಿಂದ ಕನ್ನಡ ವ್ಲಾಗ್ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ಬಾಂಬೆಯಲ್ಲಿರುವಂಥ ಕಲ್ಯಾಣ್ ಪ್ಲೇಸನ್ನು, ಕಲ್ಯಾಣ್ ಸಿಟಿಯ ವಿಡಿಯೋವನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ನಾನು ಕಲ್ಯಾಣ್ಗೆ ಹೋಗ್ತಾ ಇರುವಾಗಲೇ ವಿಡಿಯೋವನ್ನು ಮಾಡ್ತಾ ಹೋಗಿದೆ. ಇವಾಗ ಇಲ್ಲಿ ಒಂದು ಬ್ರಿಡ್ಜ್ ಸಿಗ್ತದೆ. ಇವಾಗ ನಾವು ಬ್ರಿಡ್ಜಲ್ಲಿಯೇ ಹೋಗ್ತಾ ಇದ್ದೇವಲ್ಲ, ಅದು ಕಲ್ಯಾಣ್ ಮತ್ತು ಭೀವಂಡಿಯನ್ನು ಸಂಪರ್ಕಿಸುವಂಥ ಬ್ರಿಡ್ಜ್ ಅಂತಲೇ ಹೇಳ್ಬೋದು. ಈ ಬ್ರಿಡ್ಜ್ ಕ್ರಾಸ್ ಮಾಡಿಯೇ ನಾವು ಕಲ್ಯಾಣಿಗೆ ಹೋಗಬೇಕು, ಬೇರೆ ಯಾವುದೇ ರಸ್ತೆಗಳೇ ಇಲ್ಲ. ಇಲ್ಲಿ 4 ಬ್ರಿಡ್ಜ್ಗಳಿದೆ. ಮೊದಲನೇ ಬ್ರಿಡ್ಜ್ ಬ್ರಿಟಿಷರ ಕಾಲದಲ್ಲಿ ಕಟ್ಟಿದಂಥದ್ದು. ಆನಂತರ ಒಂದು ಬ್ರಿಡ್ಜ್ ಇದೆ. ಇವಾಗ 3ನೇದು ನಾವು ಹೋಗ್ತಾ ಇರುವಂಥ ಬ್ರಿಡ್ಜ್ ಇತ್ತು. ನೆಕ್ಸ್ಟ್ ಇನ್ನೊಂದು ಹೊಸ ಬ್ರಿಡ್ಜನ್ನು ಕಟ್ತಾ ಇದ್ದಾರೆ. ನಾವು ಇವಾಗ ಶಿವಾಜಿ ಚೌಕ್, ಕಲ್ಯಾಣಲ್ಲಿ ಇರುವಂಥ ಶಿವಾಜಿ ಚೌಕ್ ಅನ್ನುವಂಥ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ನಮ್ಮದು ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸದ ಮೇಲೆಗೆ ನಾವು ಬಂದಿದ್ವಿ. ಹಾಗೆ ನಾನು ಕಲ್ಯಾಣ್ ಸಿಟಿಯ ವಿಡಿಯೋವನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಪ್ಲೇಸಿಗೆಲ್ಲ ಕಲ್ಯಾಣ್ ಅಂತೇಳಿಯೇ ಹೇಳ್ತಾರೆ. ತುಂಬ ನೀಟಾಗಿರುತ್ತೆ, ತುಂಬ ಶಾಪ್ಗಳಿರುತ್ತೆ. ಡ್ರೆಸ್ ಶಾಪ್ಗಳಂತಲೇ ಹೇಳ್ಬೋದು, ದೊಡ್ಡ ದೊಡ್ಡ ತುಂಬಾ ಇರುತ್ತೆ. ನಾವಿವಾಗ ಹೋಗ್ತಿರೋದು ಶಿವಾಜಿ ಚೌಕಿಗೆ. ಅಂದರೆ ನಾವು ಭೀವಂಡಿಯಲ್ಲಿರೋದಲ್ವ, ಭೀವಂಡಿಯಲ್ಲಿ ನಮಗೆ ಏನಾದರೂ ಅಗತ್ಯದ ವಸ್ತುಗಳು ಕಡಿಮೆ ರೇಟಿಗೆ ಬೇಕಿದ್ರೆ ನಾವು ಮಂಡೈಗೆ ಹೋಗ್ತೇನೆ. ಈ ಕಲ್ಯಾಣಲ್ಲಿ ಇರುವಂಥ ಜನಗಳು ಶಿವಾಜಿ ಚೌಕಿಗೆ ಬಂದು ಪರ್ಚೇಸ್ ಎಲ್ಲ ಮಾಡ್ತಾರೆ. ತುಂಬ ಕಡಿಮೆ ಬೆಲೆಗೆ ಒಳ್ಳೆಯ ಕ್ವಾಲಿಟಿ ಬಟ್ಟೆಗಳು ಸಿಗುತ್ತದೆ. ದೂರದ ಕಡೆಯಿಂದ ಬರ್ತಾರೆ ಈ ಶಿವಾಜಿ ಚೌಕ್ ಅನ್ನುವಂಥ ಪ್ಲೇಸಿಗೆ. ನಾವು ಮೊದಲು ಇದ್ದದ್ದು ಕೊರೋನಾದ ಮುಂಚೆ 2 ವರ್ಷದ ಹಿಂದೆ ಕಲ್ಯಾಣಲ್ಲಿಯೇ ಇದ್ವಿ. ಇವಾಗ ಭೀವಂಡಿಗೆ ಶಿಫ್ಟ್ ಆದ್ವಿ. ನಾನು ಕೂಡ ಕಲ್ಯಾಣಿಗೆ ಬಂದು ಪರ್ಚೇಸ್ ಎಲ್ಲ ಮಾಡ್ತಾ ಇದ್ದೆ. ಇಲ್ಲಿ ನೋಡಿ ಎಷ್ಟು ಶಾಪ್ಗಳು ಇದೆ. ಅದರ ಜೊತೆಗೆ ರೋಡ್ ಸೈಡಲ್ಲಿ ಈ ಥರ ಕೂತ್ಕೊಳ್ತಾರೆ, ರೋಡ್ ಸೈಡಲ್ಲಿ ಮಾರಲಿಕ್ಕೆ ಅಂತೇಳಿ ಹೇಳ್ಬೋದು. ನಾವು ಇದು ಒಂದು 5 ಗಂಟೆ ಹೊತ್ತಿಗೆ ನಾನು ವಿಡಿಯೋವನ್ನು ಮಾಡಿದ್ದೆ. ಎಲ್ಲ ಸಿಗುತ್ತೆ, ಒಂದು ಸಿಗುವುದಿಲ್ಲ ಅಂತೇಳಿ. ತರಕಾರಿ, ಫ್ರೂಟ್ಸ್, ಮಕ್ಕಳಿಗೆ ಹಾಕುವಂಥ ಡೈಲಿ ವೇರ್ಸ್ ಬಟ್ಟೆಗಳಾಗಿರ್ಬೋದು, ದೊಡ್ಡವರದ್ದು ಪ್ಲಾಝೋ, ನಂತರ ಟ್ರ್ಯಾಕ್ ಪ್ಯಾಂಟ್ ಎಲ್ಲನೂ ಕಡಿಮೆಗೆ 150 ರೂಪಾಯಿ, 100 ರೂಪಾಯಿಗೆ ಒಳ್ಳೆ ಕ್ವಾಲಿಟಿ ಬಟ್ಟೆಗಳು ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಫ್ಯಾಷನ್ ಹೌಸ್ ಅಂತ ಹೇಳಿದೆಯಲ್ಲ, ಅದರಲ್ಲಿ ಚಿಕ್ಕ ಮಕ್ಕಳ ಬಟ್ಟೆಗಳು ಕಡಿಮೆ ರೇಟಿಗೆ ತುಂಬ ಸೂಪರ್ಬಾಗಿ ಸಿಗ್ತದೆ. ನಾನು ಕಲ್ಯಾಣಲ್ಲಿರುವಾಗ ನನ್ನ ಮಗನಿಗೆ ಅಲ್ಲಿಂದನೇ ಪರ್ಚೇಸ್ ಮಾಡ್ತಿದ್ದದ್ದು ಡ್ರೆಸ್ ಎಲ್ಲ. ನೀವು ನೋಡ್ಬೋದು, ಕೆಲವೊಂದಕ್ಕೆ ರೇಟೆಲ್ಲ ನೀವು ನೋಡ್ಬೋದು 150 ಫಿಕ್ಸ್ಡ್ ರೇಟ್ ಇರ್ತದೆ, ಬಾರ್ಗೇನಿಂಗ್ ಮಾಡಲಿಕ್ಕಿಲ್ಲ, ಆ ರೇಟಲ್ಲೇ ಕೊಡಬೇಕು. ಮತ್ತು ಜೀನ್ಸಿಗೆ ಹಾಕುವಂಥ ಟಾಪ್ಗಳಿದೆಯಲ್ಲ, ಅದು ಸೂಪರ್ ಸಿಗುತ್ತೆ ಇಲ್ಲಿ. ಈಗ ಒಂದು ಸಿಗುವುದಿಲ್ಲ ಅಂತೇಳಿ ಅಲ್ಲ, ನೈಟ್ ಹಾಕುವಂಥ ಡ್ರೆಸ್ ಆಗಿರ್ಬೋದು, ತುಂಬಾ ಇದು ರೋಡ್ ಸೈಡ್ ನೀವು ನೋಡ್ತಿರೋದು. ಹಾಗೆಯೇ ಗಲ್ಲಿಯ ಒಳಗಡೆ ತುಂಬಾ ಅಂಗಡಿಗಳಿರುತ್ತೆ, ಶಾಪ್ಗಳಿರುತ್ತೆ. ವೆಹಿಕಲ್ ಹೋಗಲಿಕ್ಕೆ ಸ್ಥಳ ಇರೋದಿಲ್ಲ. ಪಾರ್ಕಿಂಗ್ನ ಮುಂದೆ ಅವರು ಕೂತ್ಕೊಳ್ತಾರೆ. ಅಂದರೆ ಈ ಥರ ಕೂತ್ಕೊಂಡು ಮಾರ್ತಾರಲ್ಲ, ಆನಂತರ ವೆಹಿಕಲ್ ಹೋಗಲಿಕ್ಕೆ ಸ್ಥಳ ಇರೋದಿಲ್ಲ. ಅಷ್ಟು ಜನದಿಂದ ತುಂಬಿರುತ್ತೆ ಇಲ್ಲಿ. ಅಂದರೆ ಇದು ಯಾವಾಗಲೂ ವರ್ಷದ 365 ದಿನಗಳಲ್ಲಿಯೂ ಹೀಗೇ ಇರುತ್ತೆ. ಇಲ್ಲಿ ಕಡಿಮೆ ಅಂತೇಳಿ ಇಲ್ಲ. ನಾನು ಹೆಚ್ಚಾಗಿ ಕಲ್ಯಾಣಿಗೆ ಬಂದರೆ ನನಗೆ ಇಯರಿಂಗ್ ಅಂದರೆ ತುಂಬ ಇಷ್ಟ. ನಾನು ಇಯರಿಂಗ್ಸ್ ಕೊಂಡೋಗ್ತೇನೆ, ಅಂದರೆ ಪರ್ಚೇಸ್ ಮಾಡ್ತೇನೆ. ಹಾಗೆಯೇ ಈ ಸರ್ತಿ ಬಂದಾಗಲೂ ಕೂಡ ಒಂದು ಇಯರಿಂಗ್ಸ್ ಪರ್ಚೇಸ್ ಮಾಡಿದೆ. ಆ ಇಯರಿಂಗ್ಸನ್ನು ನಾನು ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ. 10, 20, 30 ಈ ಥರ ಸ್ಟಾರ್ಟ್ ಆಗುತ್ತೆ ರೇಟ್ಗಳೆಲ್ಲ. ತುಂಬ ಚೆನ್ನಾಗಿ ಸಿಗುತ್ತೆ, ಬೇಗ ಹಾಳಾಗೋದಿಲ್ಲ. ಅಂದರೆ ಕೆಲವೊಮ್ಮೆ ನಾವು ಡೈಲಿ ವೇರ್ ಮಾಡಿದರೆ ಅದು ಕಪ್ಪಾಗಿ ಬಿಡುತ್ತೆ. ಆ ಥರ ಏನಿಲ್ಲ, ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಆನಂತರ ನಾನೇನೂ ಜಾಸ್ತಿ ಪರ್ಚೇಸ್ ಮಾಡಲಿಲ್ಲ. ಆನಂತರ ಇಯರ್ ಎಂಡ್ ಆಗ್ತಾ ಬಂತಲ್ವ, ಹಾಗಾಗಿ ನನಗೆ ಒಂದು ಕ್ಯಾಲೆಂಡರ್ ಬೇಕಿತ್ತು. ಇಲ್ಲಿ ಕನ್ನಡ ಕ್ಯಾಲೆಂಡರ್ ಸಿಗೋದು ಕಡಿಮೆನೇ, ಹಾಗೆ ಕಲ್ಯಾಣಲ್ಲಿ ಸಿಗುತ್ತೆ. ಇಲ್ಲಿ ನಮಗೆ ಕನ್ನಡದವರು ತುಂಬ ಹೆಚ್ಚಾಗಿ ಸಿಗುತ್ತಾರೆ ಈ ಇದರಲ್ಲಿ. ಮತ್ತು ಈ ಕಲ್ಯಾಣಲ್ಲಿ ಒಂದು ಕರ್ನಾಟಕ ಬ್ಯಾಂಕ್ ಕೂಡ ಇದೆ. ಯಾಕೆಂದರೆ ನಾನು ಕನ್ನಡಿಗ ಅಲ್ವಾ, ಹಾಗಾಗಿ ನಾನು ನಮ್ಮ ಊರಿನ ಏನೇನು ಇದೆ ಇಲ್ಲಿ ಹೇಳ್ತೇನೆ. ಹಾಗಾಗಿ ನೋಡಿ ಶಾಪ್ಗಳು ನೋಡಿ.
ನಮಗೆ ಯಾವುದಾದ್ರೂ ಒಂದು ಡ್ರೆಸ್ ಬೇಕಿದ್ದರೆ ನಮಗೆ ಯಾವುದು ನಾವು ಒಂದು ಮೈಂಡ್ ಸೆಟ್ ಮಾಡಿ ಬಂದಿದ್ದೇವೋ ಅದೇ ಡ್ರೆಸ್ ಪಕ್ಕ ಸಿಗುತ್ತೆ, ಏನು ಹೇಳೋದೇ ಬೇಡ ಆ ಥರ ಅಂತಲೇ ಹೇಳ್ಬೋದು. ನನಗಂತೂ ಇಲ್ಲಿ ಬರಲಿಕ್ಕೆ ತುಂಬ ಖುಷಿ ಆಗುತ್ತೆ. ಅದರ ಜೊತೆಗೂ ಹಣನೂ ಬೇಕು ನಮಗೆ ಪರ್ಚೇಸಿಂಗ್ ಮಾಡಿ. ನಾನು ಆಗಲೇ ಹೇಳಿದೆ ಅಲ್ಲ, ನಾನೊಂದು ಇಯರಿಂಗ್ಸ್ ಪರ್ಚೇಸ್ ಮಾಡಿದೆ, ಇಲ್ಲಿಂದ ಕ್ಯಾಲೆಂಡರ್ ಪರ್ಚೇಸ್ ಮಾಡಿದೆ. ಇಲ್ಲಿ ನೋಡಿ, ಕನ್ನಡ, ಮರಾಠಿ, ತೆಲುಗು ಎಲ್ಲ ಲ್ಯಾಂಗ್ವೇಜಿನ ಕ್ಯಾಲೆಂಡರ್ ಇಲ್ಲಿ ಸಿಗುತ್ತೆ. ನಾನು ಕನ್ನಡದ ತೆಗೆದೆ. ಮತ್ತು ನನ್ನ ಇಯರಿಂಗ್ಸ್ ನೀವು ನೋಡ್ಬೋದು, ಲಾಸ್ಟಿಗೆ ಒಂದು ಪಿಕ್ ಹಾಕಿದ್ದೀನಿ. 100 ರೂಪೀಸ್ ಕೊಟ್ಟೆ, ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಹೇಗಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿ ಈ ಥರ ರೋಡ್ ಸೈಡಲ್ಲಿ ಮಾರಕ್ಕೆ ಕೂರ್ತಾರಲ್ಲ, ಅವರಿಗೆ ಪರ್ಮಿಷನ್ ಇಲ್ಲ ಆ್ಯಕ್ಚುಲಿ. ಅಂದರೆ ಪಾರ್ಕಿಂಗ್ ಮಾಡಿ ರೋಡಲ್ಲಿ ಹೋಗ್ತಾರೆ ಅಲ್ವಾ, ಅಂದರೆ ರೋಡಲ್ಲಿ ಗಾಡಿಗಳು ಹೋಗಬೇಕಲ್ಲ. ಇಲ್ಲಿ ಮುನ್ಸಿಪಾಲ್ಟಿ ಆಫೀಸ್ನವರು ಆಗಾಗ ಬರ್ತಾರೆ, ಆವಾಗ ಇವರೆಲ್ಲ ಎದ್ದು ಹೋಗ್ತಾರೆ, ಓಡ್ತಾ ಹೋಗ್ತಾರೆ. ಫ್ರೆಂಡ್ಸ್, ನೀವು ಇನ್ನೂ ಕೂಡ ನನ್ನ ಚಾನಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೀಗೆ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ. ಇನ್ನೂ ಬಾಂಬೆಯಲ್ಲಿರುವಂಥ ತುಂಬ ಪ್ಲೇಸ್ ವಿಡಿಯೋಗಳನ್ನು ನಾನು ನನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ತುಂಬ ಜನ ಕಮೆಂಟ್ ಮಾಡಿದರು ಬಾಂಬೆಯಲ್ಲಿರುವಂಥ ಪ್ಲೇಸ್ಗಳ ವಿಡಿಯೋವನ್ನು ತೋರಿಸಿ ಅಂತೇಳಿ. ನಾನು ಆಗ್ತಾ ಇದ್ದೇನೆ. ನೀವು ಕೂಡ ಹೀಗೇ ನನಗೆ ಸಪೋರ್ಟ್ ಮಾಡಿ. ಇಲ್ಲಿ ಸ್ವಲ್ಪ ಶಾಪಿಂಗ್ ಸುತ್ತಾಡಿದ ನಂತರ ಇಲ್ಲಿ ಹತ್ತಿರದಲ್ಲೇ ಒಂದು ಚರ್ಚ್ ಇದೆ, ನಾವು ಅಲ್ಲಿಗೆ ಹೋದ್ವಿ. ನಂತರ ನಾವಿವಾಗ ಮನೆಗೆ ಹೋಗ್ತಾ ಇದ್ದೇವೆ. ಫ್ರೆಂಡ್ಸ್, ಇವತ್ತಿನ ಕಲ್ಯಾಣ್ ಸಿಟಿಯ ವಿಡಿಯೋ ಹೇಗೆ ಇತ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ನಿಮಗೆ ಏನು ಮಾಡಬೇಕು ಅಂತೇಳಿ ಗೊತ್ತಿದೆ, ಒಂದು ಲೈಕ್ ಮಾಡಿ. ವಿಡಿಯೋದ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.